ಫಸ್ಟ್ ಕನ್ನಡ ನೋಡ್ತಾ ಇರೋರಿಗೆಲ್ಲ ಶರಣುಗಳು. ನಾನು ಅಭಿ ಒಕ್ಕಲಿಗ, ಮುಂದಾಳು ನಾವು ದ್ರಾವಿಡ ಕನ್ನಡಿಗರು ಚಳವಳಿ. ಏನು ಈ ನೀಟ್ ವಿಚಾರವಾಗಿ ಸಾಕಷ್ಟು ಗೊಂದಲಕ್ಕೆ ಒಳಗಾಗಿದ್ದೀವಿ. ನೀಟ್ ಇದು ಬರೀ ಒಂದು ಟ್ಯೂಷನ್ ಮಾಫಿಯಾನ, ಇಲ್ಲ ಇದು ಬರೀ ಒಂದು ದುಡ್ಡಿನ ವಿಚಾರನ, ಇಲ್ಲ ಮಕ್ಕಳಿಗೆ ಸ್ಟ್ರೆಸ್ ಆಗ್ತಾ ಇದೆ ಆ ವಿಚಾರನ ಅಂತ ನೋಡೋದಾದರೆ ಇದು ಬರೀ ಅಷ್ಟೇ ಅಲ್ಲ. ನೋಡಿ, ಇಂಡಿಯಾ ಯೂನಿಯನ್, ಇದು ಇಂಡಿಯಾ ಅದೊಂದು ಕಂಟ್ರಿ ಅಲ್ಲ. ಸಂವಿಧಾನದ ಆರ್ಟಿಕಲ್ 1 ಕೂಡ ಅದನ್ನು ಒತ್ತಿ ಹೇಳುತ್ತೆ. ಇಂಡಿಯಾ ದಟ್ ಈಸ್ ಭಾರತ್ ಶಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ. ಅಂದರೆ ನಾವು ಒಂದು ಮನೆ ಅಂತ ಅನ್ಕೊಬಿಟ್ಟಿದ್ದೀವಿ ಇಂಡಿಯಾನ. ಒಂದು ಮನೆ ಅಲ್ಲ, ಇದು ಒಂದು ವಠಾರ. ಈಗ ಮಾಡ್ರನ್ ಆಗಿ ಹೇಳ್ಬೇಕಂತಂದರೆ ಇದೊಂದು ಅಪಾರ್ಟ್ಮೆಂಟ್. ಸೊ ಹಾಗಾಗಿ ಇಲ್ಲಿ ಒಂದೊಂದು ಅಪಾರ್ಟ್ಮೆಂಟಲ್ಲಿ ಹಲವಾರು ಫ್ಲ್ಯಾಟ್ಗಳಿರುತ್ತೆ. ಅದೇ ರೀತಿ ಇಂಡಿಯಾದಲ್ಲಿ 29 ರಾಜ್ಯಗಳಿದೆ. ಕೆಲವು ರಾಜ್ಯಗಳು ಭಾಷೆಯ ಆಧಾರದ ಮೇಲೆ ಆಗಿದೆ, ಕೆಲವು ರಾಜ್ಯಗಳು ಅವರಲ್ಲಿ ಏನು ಭಾಷೆ ಇರಲಿಲ್ಲ ಅಂತಲ್ಲ. ಈಗ ರಾಜಸ್ಥಾನ್, ಅಲ್ಲಿ ಆಡಳಿತ ಭಾಷೆ ಹಿಂದಿ ಮಾಡಿದ್ದಾರೆ, ರಾಜಸ್ಥಾನಿ ಮಾಡೇ ಇಲ್ಲ, ಅವ್ರು ಫೈಟ್ ಮಾಡ್ತಾನೇ ಇದ್ದಾರೆ. ಹರಿಯಾಣ ಅಂತ ಮಾಡಿದ್ರು ಕೂಡ ಅಲ್ಲಿಯ ಭಾಷೆ, ಇವರು ಆಡಳಿತ ಭಾಷೆ ಹಿಂದಿನ ಮಾಡಿದ್ದಾರೆ. ಹಿಂದಿ ಏರಿಕೆನ ಅವರು ಒಪ್ಕೊಂಡು ಇವತ್ತು ಅವರ ಭಾಷೆಗಳೇ ಉಳ್ಕೊಳ್ದಂಗೆ ಆಗ್ತಾ ಇದೆ. ಆದರೆ ಭಾಳ ದೊಡ್ಡದಾಗಿ ಫೈಟನ್ನು ಕೊಡ್ತಾ ಇರುವಂಥದ್ದು ತಮಿಳ್ನಾಡು, ಅದಾದ ಮೇಲೆ ಕರ್ನಾಟಕ, ತೆಲುಗು ನಾಡುಗಳು, ಕೇರಳ, ಆಮೇಲೆ ವೆಸ್ಟ್ ಬೆಂಗಾಲು, ಪಂಜಾಬು. ಯಾಕಂತಂದರೆ ನಮ್ಮ ಭಾಷೆನೇ ನಮ್ಮ ಆಚಾರ ವಿಚಾರ ಅನ್ನೋದು ಈ ಜನಗಳಿಗೆ ಮನವರಿಕೆ ಆಗಿರುವಂಗೆ ಬೇರೆ ಭಾಷೆಯ ಜನಕರಿಗೆ ಇದು ಮನವರಿಕೆ ಆಗಿಲ್ಲ. ಹಾಗಾಗಿನೇ ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಅಲ್ಲಿ ಸಾಕಷ್ಟು ಭಾಷೆಗಳಿದೆ. ಆ ಭಾಷೆಗಳಿಗೆ ಅವರು ರಾಜ್ಯಗಳನ್ನ ಡಿಮ್ಯಾಂಡ್ ಮಾಡ್ದೇನೆ ಇನ್ನು 1956ರಲ್ಲಿ ಭಾಷಾವಾರು ರಾಜ್ಯಗಳಾಯ್ತಲ್ಲ, ಆವಾಗ ಇವರು ಹಿಂದಿಗೆ ಒಂದು ರಾಜ್ಯನ ಮಾಡಬೇಕಾಗಿತ್ತು. ಆದರೆ ಅವರು ಮಾಡಲಿಲ್ಲ. ಏನು ಮಾಡಿದ್ರು, ಇಡೀ ವಠಾರದವರೆಲ್ಲ ಹಿಂದಿಲೇ ಮಾತಾಡಬೇಕು. ಅದು ವಠಾರ ಅಂತ ಹೇಳ್ಬಿಟ್ರೆ ನಮ್ಮನೇಲಿ ನಾವು ಇದು ಮಾತಾಡ್ತೀವಿ, ನೀವು ಅದು ಮಾತಾಡಿ ಅಂತ ಹೇಳ್ಬಿಡ್ತಾರಲ್ಲ ಅಂಥೇಳಿ ನಾವೆಲ್ಲ ಒಂದೇ ಮನೆ ಅಂತ ಹೇಳಿದ್ರು. ಇಂಡಿಯಾ ಅದು ಒಂದು ಮನೆ ಅಲ್ಲ, ಅದೊಂದು ವಠಾರ, ಅದೊಂದು ಅಪಾರ್ಟ್ಮೆಂಟ್. ಇದು ಫೈಟ್ ಇರುವಂಥದ್ದು. ನೀಟು ಬಗ್ಗೆ ಮಾತಾಡುವಾಗ ಸಾಕಷ್ಟು ಜನ ಹೇಳ್ತಾರೆ, ಸಾಕಷ್ಟು ಜನ ಸ್ಟ್ರೆಸ್ ಆಗಿ ಮಕ್ಕಳುಗಳು ಸತ್ತೋದ್ರು. ಆಗ ನೋಡೋದಾದರೆ ಈಗ 2026ರಲ್ಲಿ ಏನು ಈ ಎಕ್ಸಾಮು ಪೇಪರ್ ಲೀಕ್ ಆಯ್ತಲ್ಲ, ಇದರಿಂದ ಸತ್ತವ್ರಿಗಿಂತ 2025ರಲ್ಲಿ ಅತಿ ಹೆಚ್ಚು ಮಕ್ಕಳು ಸತ್ತಿದ್ದಾರೆ. ಈ ಒಂದು ಪ್ಯಾರಾಮೀಟರ್ನ ಕನ್ಸಿಡರ್ ಮಾಡಿ ನಾವು ನೀಟು ಬೇಡ ಅಂತ ಹೇಳ್ತಾ ಇಲ್ಲ. ನಾವು ನೀಟ್ ಅನ್ನುವಂಥ ಏನು ಪರೀಕ್ಷೆ ಇದೆ, ಇದು ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಇದರ ಮೂಲಕ ತಯಾರಾಗುವಂಥ ಡಾಕ್ಟರ್ಗಳು ಅವರು ಜನಪರವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅದು PUC ಮಾರ್ಕ್ಸ್ ಮೇಲೂ ಬೇಸ್ ಆಗಿರಲ್ಲ, ಇಲ್ಲ SLC ಮಾರ್ಕ್ಸ್ ಮೇಲೂ ಬೇಸ್ ಆಗಿರಲ್ಲ. ಕೇವಲ ಏನು ಒಂದು 100 ಮೀಟರ್ಸು ರನ್ನಿಂಗನ್ನು ಓಡುವಾಗ ಕೆಲವರು ಡ್ರಗ್ಸನ್ನು ತಗೊಳ್ತಾರೆ, ಕೆಲವು ಸ್ಪೋರ್ಟ್ಸ್ಮನ್ಗಳು ಡ್ರಗ್ಸನ್ನು ತಗೊಂಡು ಗೆಲ್ತಾರಲ್ಲ, ಆ ರೀತಿಯ ಒಂದು ಪರೀಕ್ಷೆ ಆಗಿದೆ ಇದು. ಹಾಗಾಗಿ ಈ ರೀತಿಯ ಪರೀಕ್ಷೆ ಮೂಲಕ ನೀವು ಉದ್ಯೋಗಗಳಿಗೆ ಬೇಕಾದರೆ ನೀವು ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡಿ, ಆದರೆ ವಿದ್ಯಾಭ್ಯಾಸಕ್ಕೆ ಮಾಡಬಾರ್ದು. ವಿದ್ಯಾಭ್ಯಾಸಕ್ಕೆ ಯಾವಾಗ ಈ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ, ಸಾಕಷ್ಟು ಜನ ಮಾತಾಡ್ತಾರೆ ನೀಟ್ ತೆಗೆದಾಕ್ಬಿಟ್ಟು ನಮಗೆ CETನೇ ಬರಬೇಕಂತ. ಅಫ್ಕೋರ್ಸ್ ನಾನು ಕೂಡ CET ಮೂಲಕ ಇಂಜಿನಿಯರಿಂಗ್ ಓದಿರುವಂಥವನು, ಆದರೂ ಕೂಡ CET ಇರಬಾರ್ದು, ನೀಟ್ ಕೂಡ ಇರಬಾರ್ದು. PU ಬೇಸ್ ಮೇಲೇ ಈ ಒಂದು ಎಂಟ್ರೆನ್ಸನ್ನು ಕೊಡಬೇಕು. ಯಾವುದಕ್ಕೆ? ಮೆಡಿಕಲ್ ಎಂಟ್ರೆನ್ಸ್ಗೆ, ಇಂಜಿನಿಯರಿಂಗ್ ಎಂಟ್ರೆನ್ಸ್ಗೆ, ತಿರ್ಗಾ ಏನು LLB ಎಂಟ್ರೆನ್ಸ್ ಇರ್ಬೋದು, ಯಾವುದೆಲ್ಲ ವೃತ್ತಿಪರ ಕೋರ್ಸ್ ಇದೆ ಇದಕ್ಕೆ PU ಬೇಸ್ ಮೇಲೆ ಕೊಡಬೇಕು. ಇನ್ ಕೇಸ್ PU ಬೇಸ್ ಮೇಲೆ ಕೊಡುವಾಗ ಅಲ್ಲಿ ಟೈ ಆಯಿತು ಮಾರ್ಕ್ಸ್ಗಳು, ಆವಾಗ ನೀವು ಕನ್ನಡನ ಕನ್ಸಿಡರ್ ಮಾಡಬೇಕು. ಕನ್ನಡದಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆದಿರೋರಿಗೆ ಮೊದಲ ಆದ್ಯತೆ ಕೊಡಬೇಕು. ಇಲ್ಲೂ ಟೈ ಆದರೆ ನೀವು ಫಸ್ಟ್ PUC ಮಾರ್ಕ್ಸನ್ನು ಕನ್ಸಿಡರ್ ಮಾಡಬೇಕು. ಅಲ್ಲೂ ಟೈ ಆದರೆ SLC ಮಾರ್ಕ್ಸನ್ನು ಕನ್ಸಿಡರ್ ಮಾಡಬೇಕು. ಯಾರು ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದಿರ್ತಾರೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು. ಅದು ನಮ್ಮ ರಾಜ್ಯದಲ್ಲಿ.
ಅದು ಕೇರಳದಲ್ಲಿ ಯಾರು ಮಲಯಾಳಂನ ಕಲ್ತಿರ್ತಾರೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು. ಅವಾಗ ಮಾತ್ರನೇ ಭಾಷಾವಾರು ಏನು ನಾವು ರಾಜ್ಯಗಳಾಗಿದ್ದೀವಿ ಇದು ಸ್ವಾಯತ್ತತೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಪ್ರತಿಯೊಂದು ಮಾರ್ಕ್ಸನ್ನು ಕೌಂಟ್ ಆಗುತ್ತೆ, ಅದು SLC ಇರ್ಬೋದು, 9ನೇ ಕ್ಲಾಸ್ದಿರ್ಬೋದು, ಫಸ್ಟ್ PUC ಇರ್ಬೋದು, PUC ಇರ್ಬೋದು, ಅವಾಗ ಪ್ರತಿ ಒಂದು ವರ್ಷನೂ ಕೂಡ ಇವರು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕಲಿಸ್ಬೇಕು, ಇಡೀ ಶಿಕ್ಷಣ ವ್ಯವಸ್ಥೆನ ಚೆನ್ನಾಗಿ ಇಡಬೇಕು ಅಂತೇಳಿ ಸರ್ಕಾರಗಳು, ಜನಗಳು ಅದಕ್ಕೆ ಗಮನ ಕೊಡ್ತಾರೆ. ಈಗ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ, ಬುಡ 9ನೇ ಕ್ಲಾಸ್ವರೆಗೂ ಪಾಸ್ ಮಾಡ್ತಾರೆ, SLCಲಿ ಏನೋ ಒಂದು ಮಾಡಿ ಪಾಸ್ ಮಾಡಿದ್ರಾಯ್ತು. ಅಂಥ ಟೈಮಲ್ಲಿ ಇಲ್ಲೇನು ಕಳ್ತನ ನಡೀತಾ ಇಲ್ಲ ಅಂದ್ಕೊಂಡಿದ್ದೀರಿ ಎಕ್ಸಾಮ್ಗಳಲ್ಲಿ. ಈಗ ಮೊನ್ನೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಲಿ ಎಕ್ಸಾಮ್ ಹಾಲಲ್ಲೇ ದುಡ್ಡನ್ನ ಈಸ್ಕೊಂಡು ಕಾಪಿ ಹೊಡಿಸಿದ್ದಾರೆ. ಅದೇ ಥರ SLCಲೂ ಕೂಡ ಸಾಕಷ್ಟು ಕಡೆ ನಡೆಯುತ್ತೆ, PUCಲೂ ಕೂಡ ನಡೆಯುತ್ತೆ. ಇಲ್ಲಿ ನಾವು ಹೇಳುವಂಥದ್ದು ಇಲ್ಲಿ ಏನು ಕಳ್ತನ ನಡೆಯಲ್ಲ, ಇಲ್ಲೇನು ಅಕ್ರಮ ನಡೆಯಲ್ಲ ಅಂತಲ್ಲ. ಈಗ ಈ ನೀಟ್ ಅನ್ನುವಂಥದ್ದನ್ನು ಟೋಟಲಿ ಎಜುಕೇಷನ್ ಅನ್ನೋಂಥದ್ದೇ ಒಂದು ರಾಜ್ಯಗಳಿಗೆ ಬರಬೇಕು. ಆಟೋನಮಸನ್ನು ಕೊಟ್ಟಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ಹೇಗೆ ಪ್ರತಿ ಡಿಸ್ಟಿಕ್ಗೆ ಒಂದೊಂದು ಮೆಡಿಕಲ್ ಕಾಲೇಜನ್ನು ಮಾಡಿದಾರೋ ಹಾಗೆ ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಅಲ್ಲೂ ಕೂಡ ಒಂದೊಂದು ಡಿಸ್ಟಿಕ್ಗೆ ಒಂದೊಂದು ಮೆಡಿಕಲ್ ಕಾಲೇಜನ್ನು ಮಾಡ್ತಾರೆ. ಅಲ್ಲಿ ಅವರು ಆ PU ಬೇಸಿಸ್ ಮೇಲೇ ಅಲ್ಲಿ ತಗೊಳ್ತಾರೆ. ಅಲ್ಲೆಲ್ಲ +2 ಅಂತ ಕರೀತಾರೆ. ಪಕ್ಕದ ತಮಿಳ್ನಾಡಲ್ಲೂ +2, ಕೇರಳದಲ್ಲೂ +2 ಅಂತ ಕರೀತಾರೆ. ನಮ್ಮ ಇಲ್ಲಿ ಮಾತ್ರನೇ PUC ಅಂತ ಕರಿತೀವಿ ನಾವು. ಹಾಗಾಗಿ ಯಾವಾಗ ಈ ಒಂದು ಆಧಾರದಲ್ಲಿ ಎಂಟ್ರೆನ್ಸು ಸಿಗುತ್ತೋ ಆವಾಗ ನಮಗೆ ಉತ್ತಮವಾದ ಡಾಕ್ಟರ್ಗಳು ಪ್ರೊಡ್ಯೂಸ್ ಆಗ್ತಾರೆ. ಇಲ್ಲೂ ಕೂಡ ನಾವು ರಿಸರ್ವೇಷನ್ನು ಏನಿದೆ ಅದ್ರ ಪ್ರಕಾರನೇ ಸೀಟನ್ನು ಹಂಚ್ಬೋದು, ಅದ್ರ ಪ್ರಕಾರನೇ ಕಟ್ ಆಫ್ ಮಾರ್ಕ್ಸನ್ನು ಮಾಡಿ ಕೊಡ್ಬೋದು. ಈಗ ಪ್ರಶ್ನೆ ಇರುವಂಥದ್ದು, ಈ ಒಂದು ನೀಟ್ ವ್ಯವಸ್ಥೆ ಮೂಲಕ ಏನು ಮೆಡಿಕಲ್ ಎಂಟ್ರೆನ್ಸನ್ನು ಕೊಡ್ತಾ ಇದ್ದಾರೆ ಇದನ್ನು ಫಸ್ಟು ನಾವು ಕಿತ್ತಿ ಬಿಸಾಕಬೇಕು. ಅದಾದಮೇಲೆ ಆ ರಾಜ್ಯಗಳಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಜನರ ಅಭಿಪ್ರಾಯನ ಕೇಳ್ಕೊಂಡು ನಾವು ಹೇಳ್ತಾ ಇರುವಂಥ ವ್ಯವಸ್ಥೆ ಬೇಡ ಅಂದರೆ ಇನ್ಯಾವುದಾದ್ರೂ ವ್ಯವಸ್ಥೆನ ನೀವು ತರ್ಬೋದು. ಅದು ಜನಪರವಾಗಿರಬೇಕು. ಜನಪರ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೆ ಮುಕ್ತ ಅವಕಾಶ ಇರಬೇಕು, ಎಲ್ಲ ದಲಿತರಿಗೆ ಮುಕ್ತ ಅವಕಾಶ ಇರಬೇಕು, ಅಲ್ಪಸಂಖ್ಯಾತರಿಗೆ ಮುಕ್ತ ಅವಕಾಶ ಇರಬೇಕು, ಮತ್ತು ಎಲ್ಲ ಜಾತಿಯ ಬಡವರಿಗೆ ಅವಕಾಶ ಇರಬೇಕು. ಒನ್ಸ್ ಅಗೇನ್ ಬಲಿಷ್ಠ ಜಾತಿಗಳು, ಶ್ರೀಮಂತರುಗಳಿಗೆ ಅವಕಾಶ ಕಲ್ಪಿಸುವಂಥ ಯಾವುದೇ ಒಂದು ವಿದ್ಯಾಭ್ಯಾಸನೂ ಕೂಡ ನಾವು ಎಂಟರ್ಟೈನ್ ಮಾಡಬಾರ್ದು. ಇದು ನಿಮ್ಮ ತಲೆ ಒಳಗೆಲ್ಲ ಹೋಗ್ಬೇಕಂತಂದರೆ ನೀವು ರಾಜ್ಯಗಳ ಸ್ವಾಯತ್ತತೆ ಬಗ್ಗೆ ತಿಳ್ಕೋಬೇಕು. ಸಂವಿಧಾನದಲ್ಲಿ ಆರ್ಟಿಕಲ್ ಮೊದಲನೇದೇ ಏನು ಹೇಳುತ್ತೆ ಅಂತಂದರೆ, ಇದು ಯಾವಾಗಲೂ ಯೂನಿಯನ್ ಆಗಿರಬೇಕು ಅಂತ ಹೇಳುತ್ತೆ ಹೊರತಾಗಿ ಇದು ಒಂದು ಕಂಟ್ರಿ ಆಗಬೇಕು, ಒಂದು ನೇಷನ್ ಆಗಬೇಕು ಅಂತ ಸಂವಿಧಾನ ಪ್ರತಿಪಾದಿಸಲ್ಲ. ಹಾಗಾಗಿ ಸಂವಿಧಾನದಲ್ಲಿ 3 ಲಿಸ್ಟನ್ನು ಕೊಟ್ಟಿದ್ದಾರೆ. ಕನ್ಕರೆಂಟ್ ಲಿಸ್ಟ್ ಇರ್ಬೋದು, ಸ್ಟೇಟ್ ಲಿಸ್ಟ್ ಇರ್ಬೋದು, ಮತ್ತು ಯೂನಿಯನ್ ಲಿಸ್ಟ್ ಇರ್ಬೋದು. ಆದರೆ ಏನು 1967ರಲ್ಲಿ DMK ಪಕ್ಷ ಆಡಳಿತಕ್ಕೆ ಬಂತು ತಮಿಳ್ನಾಡಲ್ಲಿ, ಅವರು 2 ಲ್ಯಾಂಗ್ವೇಜ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ಕೊಂಡ ತಕ್ಷಣವೇ ಅದಾದಮೇಲೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಈ ಒಂದು ಸ್ಟೇಟ್ ಲಿಸ್ಟಲ್ಲಿದ್ದ ಎಜುಕೇಷನ್ನ ಅವರು ಕನ್ಕರೆಂಟ್ ಲಿಸ್ಟ್ಗೆ ಹಾಕೊಂಡ್ರು. ಈಗ ಮೊನ್ನೆ ಈ ಸಲ ಏನು MP ಎಲೆಕ್ಷನ್ ಆಯಿತು, ಆಮೇಲೆ ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದಿಂದ ಓಪನ್ ಆಗಿದ್ದು. ಅಲ್ಲಿವರೆಗೂ ಅದು ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಂತ ಇತ್ತು, ಅದರಡಿಲೇನೆ ಅದನ್ನೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ರು. ಹಾಗಾಗಿ ನಾವು ಈ ಒಂದು ನೀಟು ಪರೀಕ್ಷೆ ಏನಿದೆ ಇದನ್ನು ಬೇತ್ಸೋದ್ರಿಂದ, ಇದನ್ನು ನಿಲ್ಲಿಸೋದ್ರಿಂದ ನಾವು ಹೆಚ್ಚು ಸ್ವಾಯತ್ತತೆ ಕಡೆಗೆ ಹೋಗ್ತೀವೋ ಹೊರತಾಗಿ ಬೇರೆ ಇನ್ನೆಲ್ಲ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳು ಬಗೆಹರಿತವೆ ಅಂತ ಯಾರೂ ಕೂಡ ಮಾತಾಡೋದಕ್ಕೆ ಹೋಗಬಾರ್ದು. ಆ ಸಮಸ್ಯೆಗೆ ಅದು ಬೇರೆನೇ ಪರಿಹಾರ. ಆದರೆ ಇಲ್ಲಿ ಇವರು ಮಾಡ್ತಾ ಇರುವಂಥ ಈ ಸೆಂಟ್ರಲೈಸ್ಡ್ ವ್ಯವಸ್ಥೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಚೀಟ್ ಮಾಡ್ತಾ ಇದ್ದಾರೆ. ನಾರ್ತ್ ಇಂಡಿಯಾದಲ್ಲಿ ಇವರು ಸ್ಟ್ರಿಕ್ಟಾಗಿ ನಡೆಸ್ತಾ ಇಲ್ಲ. ಈಗ ಈ ಸಲ ಏನು ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಯಿತು, ಇದನ್ನು ಬೆಳಕಿಗೆ ತಂದವರು ಯಾರೋ ಸೌತ್ ಇಂಡಿಯನ್ ಅಲ್ಲ, ಇದನ್ನು ಬೆಳಕಿಗೆ ತಂದವರು ರಾಜಸ್ಥಾನದ ಒಬ್ಬರು ಮೇಷ್ಟ್ರಾಗಿದ್ದಾರೆ. ಅವರು ಹೋಗ್ಲಿ ಬಿಡು, ಇದು ನಮ್ಮ ನಾರ್ತ್ ಅವ್ರಿಗೆ ಅನುಕೂಲ ಅಂತ ಆಲೋಚನೆ ಮಾಡ್ಬೋದಿತ್ತಲ್ಲ. ಆದರೆ ಅವರು ಆ ರೀತಿ ಆಲೋಚನೆ ಮಾಡಲಿಲ್ಲ. ಅವರು ಆಲೋಚನೆ ಮಾಡಿದ್ದು ಇದು ಸರಿಯಾಗಿ ನಡೀತಾ ಇಲ್ಲ ಅಂಥೇಳಿ ಅವ್ರಿಗೆ ಇದ್ರ ಬಗ್ಗೆ ಸುಳಿವು ಸಿಕ್ಕಿದ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು, ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು
ಕೊಟ್ಟ ತಕ್ಷಣ ಇದು ಬಗೆಹರಿಲಿ ಅಂತೇಳಿ ಅದ್ರ ಹಿಂದೆ ಬಿದ್ದು ಇದು ಎಕ್ಸಾಮ್ ನಿಲ್ಲೋವರೆಗೂ ಬಿಡ್ದಂಗೆ ಅವರು ಫೈಟ್ ಮಾಡಿದ್ದಾರೆ. ಅವರು ಆಲೋಚನೆ ಮಾಡ್ಬೋದಿತ್ತು, ಇದರಿಂದ ಸಾಕಷ್ಟು ಜನ ನೊಂದ್ಕೊಳ್ತಾರೆ, ಇಲ್ಲ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಇಲ್ಲ ಈ ವ್ಯವಸ್ಥೆನೇ ನಿಲ್ಲಿಸ್ಬೋದು, ಇಲ್ಲ ಅಂತಂದರೆ ಈ ಒಂದು ಎಕ್ಸಾಮು ಎಕ್ಸಾಮ್ ಆಗ್ಬೋದು. ಈ ಥರದ್ದೆಲ್ಲ ಸಾಧ್ಯತೆಗಳು ಅವ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಅವರೊಬ್ಬರು ಲೆಕ್ಚರರ್ ಅಂತಂದರೆ ಅವರು ನಿಜವಾದ ಲೆಕ್ಚರರ್ ಆಗಿದ್ದಾರೆ. ಯಾಕಂದರೆ ಒಂದು ಫೇರ್ ಆಗಿ ಎಕ್ಸಾಮ್ ನಡಿಬೇಕು ಅಂತ ಬಯಸಿದ್ದಾರೆ ಅವರು. ಇಲ್ಲ ಅಂತಂದರೆ ಅವ್ರು ಪಕ್ಷಪಾತ ಮಾಡೋಂಗಿದ್ದಿದ್ರೆ, ಅವರು ಲಾಬಿನ ಮಾಡೋಂಗಿದ್ದಿದ್ರೆ, ಆ ಟ್ಯೂಷನ್ ಮಾಡ್ಕೊಂಡು ದಂಧೆ ಮಾಡೋದಾಗಿದ್ದಿದ್ರೆ ಅವರು ಇದ್ರ ಕಡೆಗೆ ಬೇರೆಯವರೆಲ್ಲ ಹೇಗೆ ನೆಗ್ಲೆಕ್ಟ್ ಮಾಡಿದಾರೋ ಆ ರೀತಿ ಮಾಡ್ತಿದ್ರು. ಹಾಗಾಗಿ ಇವರೊಬ್ಬರು ರಾಜಸ್ಥಾನದ ಶಶಿಕಾಂತ್ ಏನಿದ್ದಾರೆ ಇದನ್ನು ಬೆಳಕಿಗೆ ತಂದವರು, ಅವ್ರಿಗೆ ನಾವೆಲ್ಲರೂ ಕೂಡ ಒಂದು ಆ್ಯಟ್ಸಾಫನ್ನು ಹೇಳಬೇಕು. ಯಾಕಂತಂದರೆ ಈ ನೀಟ್ ವಿಚಾರವಾಗಿ ಇದನ್ನು ತಂದಿದ್ದು 2013ರಲ್ಲಿ ಕಾಂಗ್ರೆಸ್ ಗೌರ್ಮೆಂಟೇನೆ. ಆದರೆ ಇದನ್ನು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದು ಈಗ ಇರುವಂಥ BJP ಸರ್ಕಾರ 16-17ರಿಂದ ಭಾಳ ದೊಡ್ಡ ಕಿರುಕುಳವಾಗಿ ಇದು ಕಾಡ್ತಾ ಇದೆ. ಪ್ರತಿ ವರ್ಷ 20 ಲಕ್ಷಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳು ಈ ಒಂದು ವ್ಯವಸ್ಥೆಯಿಂದ ನರಳೋಗ್ತಾ ಇದ್ದಾರೆ. 20 ಲಕ್ಷ ವಿದ್ಯಾರ್ಥಿಗಳು ಅಂತಂದರೆ ಅವ್ರ ಮನೆಯಲ್ಲಿ ಬರೀ 5 ಜನನ ನೀವು ಲೆಕ್ಕ ಹಾಕೊಂಡ್ರು 1 ಕೋಟಿ ಜನ ಇದರಿಂದ ಬಿದ್ದಿದ್ದಾರೆ. ಇದೊಂದು ದೊಡ್ಡ ಮಾಫಿಯಾ, ದೊಡ್ಡ ದಂಧೆ ಆಗಿದೆ. ಟ್ಯೂಷನ್ ಮಾಫಿಯಾ, ಕಾಲೇಜ್ಗಳು ಹೊಸ ಕಾಲೇಜ್ಗಳೇ ಓಪನ್ ಮಾಡ್ಕೊಂಡು ಈ ಟ್ಯೂಷನ್ ಮಾಫಿಯಾನ ಮಾಡ್ತಾ ಇದ್ದಾರೆ. ಇದು ಬರೀ ನೀಟಿಗೆ ಮಾತ್ರನೇ ಅಪ್ಲೈ ಆಗ್ತಾ ಇಲ್ಲ, CBSEಲೂ ಕೂಡ ಇವರು ಭಾಳ ದೊಡ್ಡ ಅಕ್ರಮ ಮಾಡ್ತಾ ಇದ್ದಾರೆ. CBSE ಮೂಲಕ ಇವರು ಇಷ್ಟು ವರ್ಷ ಮಾಡಿದ್ದೇನು ಅಂತಂದರೆ ಸ್ಟೇಟ್ ಸಿಲೆಬಸ್ಗಳನ್ನ ಭಾಳ ಕಳಪೆ ಅನ್ನೋ ರೀತಿಲಿ ಬಿಂಬಿಸೋದಕ್ಕೆ ಇವರು CBSEನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ CBSE ಮೂಲಕ ಮಣ್ಣೆರ್ಸ್ತಾ ಹೋದ್ರು, ಮಂಕೆರ್ಸ್ತಾ ಹೋದ್ರು. ರಾಜ್ಯಗಳು ತಮ್ಮ ಹಕ್ಕುಗಳನ್ನ ಕಳ್ಕೊಳ್ಳುವಂಗೆ, ತಮ್ಮ ರಾಜ್ಯದ ಬಗ್ಗೆನೇ ತಾವು ಕೀಳು ಭಾವನೆನ ಅನುಭವಿಸುವಂಗೆ, ನೋಡುವಂಗೆ ಮಾಡಿದಂಥದ್ದು ಈ CBSE ಸಿಲೆಬಸ್ಸು. ನಾವುಗಳು ಏನು ಪಾಸ್ ವಿತೌಟ್ ಹಿಂದಿ ಆ ಒಂದು ಹೋರಾಟ ಮಾಡಿದ್ವಿ, ಅದಕ್ಕೆ ಕರ್ನಾಟಕ ಸರ್ಕಾರ ಅವರು ಆದೇಶ ಮಾಡಿದ್ರು ಎಕ್ಸಾಮ್ ಇನ್ನೊಂದು 3 ದಿನ ಅನ್ನುವಾಗ ನಾವು ಹಿಂದಿಗೆ ಗ್ರೇಡ್ ಕೊಡ್ತೀವಿ ಅಂತ. ಇದು ಕೋರ್ಟ್ಗೆ ಹೋಯ್ತು. ಅದಾದಮೇಲೆ ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ. ಆದರೆ ಈ ಸರ್ಕಾರ ಅದನ್ನು ದಕ್ಕಿಸ್ಕೋಬೋದಿತ್ತು. ಆದರೆ ಇವರು ಕೂಡ ಆ ಒಂದು ಹಿಂದಿನ ಕಿತ್ತಾಕಬೇಕು ಅಂತ ಸಂಪೂರ್ಣ ಮನಸ್ಸಲ್ಲಿ ಇಲ್ಲದೆ ಇರೋದ್ರಿಂದ ಇವ್ರುಗಳು ಅದನ್ನು ದಕ್ಕಿಸ್ಕೊಳ್ಳಲಿಲ್ಲ. ಈಗ ಬೇರೆ ವಿಚಾರದಲ್ಲೂ ಹಿನ್ನಡೆನ ಅನುಭವಿಸಿದ್ದಾರೆ. ಅದೇ ರೀತಿ ಇದನ್ನು ಹಿನ್ನಡೆ ಆಯಿತು ಅಂತ. ಆದರೆ ಈ ಒಂದು ಪರಿಣಾಮ ಏನಾಯಿತು ಅಂದರೆ ಈ CBSEಲಿ 3 ಲ್ಯಾಂಗ್ವೇಜ್ ಪಾಲಿಸಿ ಇರಲೇ ಇಲ್ಲ. ಅವರು 3 ಲ್ಯಾಂಗ್ವೇಜ್ ಪಾಲಿಸಿನ ಕಂಪಲ್ಸರಿ ಮಾಡಿಬಿಟ್ರು, ಭಯ ಬಿದ್ದುಬಿಟ್ರು. ತಮಿಳ್ನಾಡಲ್ಲಿ ಹೆಂಗೆ ಹಿಂದಿನ ಕಿತ್ತು ಬಿಸಾಕಿದಾರೋ ಕರ್ನಾಟಕದಲ್ಲೂ ಕಿತ್ತು ಬಿಸಾಕ್ತಾ ಇದ್ದಂಗೆ. ಅದನ್ನು ನೀವು ಏನು ತಿಳ್ಕೋಬೇಕು ಅಂತಂದರೆ, ಕರ್ನಾಟಕದ ಜನ ರಿವೋಲ್ಟ್ ಆಯಿತು ಅಂತಂದರೆ ಈ ಇಂಡಿಯಾ ಯೂನಿಯನ್ ವ್ಯವಸ್ಥೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಕರ್ನಾಟಕದ ಜನ ರಿವೋಲ್ಟ್ ಆಗಿಲ್ಲ ಅಂತಂದರೆ ಈ ಇಂಡಿಯಾ ಯೂನಿಯನ್ ವ್ಯವಸ್ಥೆ ಸರಿ ಹೋಗೋದಿಲ್ಲ. ಪ್ರತಿಯೊಂದೂ ಕೇಂದ್ರ ಸರ್ಕಾರ ಅಂತ ಏನೊಂದು ಸಾರ್ವಭೌಮತ್ವ ಸಿಕ್ಬಿಟ್ಟಿದೆ ಕಾನ್ಸ್ಟಿಟ್ಯೂಷನಲ್ಲಿ, ಇವರು ದಬ್ಬಾಳಿಕೆನ ಮುಂದುವರಿಸ್ತಾ ಇರ್ತಾರೆ. ಹಾಗಾಗಿ ಇಡೀ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದ ಜನ ತೋರಿಸುವಂಥ ಒಂದು ಪ್ರತಿರೋಧ ಇದೆಯಲ್ಲ, ಇದಕ್ಕೆ ಸಾಕಷ್ಟು ಒಂದು ತಾಕತ್ತಿದೆ, ಶಕ್ತಿ ಇದೆ. ಇಡೀ ಇಂಡಿಯನ್ ಯೂನಿಯನ್ನಲ್ಲಿ ನೀತಿಗಳನ್ನ ಬದಲಾಯಿಸುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಇತರೆ ನಾಡುಗಳಾದ, ಇತರೆ ದ್ರಾವಿಡ ನುಡಿ ನಾಡುಗಳಾದ ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಪುದುಚೇರಿ ಇರ್ಬೋದು, ಇವರನ್ನೆಲ್ಲ ಒಗ್ಗೂಡಿಸ್ಕೊಂಡು ಈ ನೀಟ್ ಎಂಬ ವ್ಯವಸ್ಥೆನ ಕಿತ್ತಿ ಬಿಸಾಕೋದಕ್ಕೆ ಪಣ ತೊಡಬೇಕು. ಮತ್ತು ನಾವು ಈಗಾಗಲೇ ದ್ರಾವಿಡ ಸಿಟಿ ಮೂವ್ಮೆಂಟ್ ವತಿಯಿಂದ ಈ ಒಂದು ಕಾರ್ಯನ ನಾವು ಈಗ ಮುನ್ನಡೀತಾ ಇದ್ದೀವಿ. ಇದಕ್ಕೆ ಯಾರೆಲ್ಲ ಬೆಂಬಲಿಸ್ತೀರೋ ನೀವು ನಮಗೆ ಫಸ್ಟ್ ಕನ್ನಡ ಚಾನಲ್ ಮೂಲಕ ಈ ವಿಡಿಯೋನ ನೋಡ್ತಾ, ಇದನ್ನು ಶೇರ್ ಮಾಡ್ತಾ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಬೆಂಬಲನ ವ್ಯಕ್ತಪಡಿಸ್ತಾ, ನಿಮ್ಮ ಫೋನ್ ನಂಬರ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಶರಣು. ಥ್ಯಾಂಕ್ ಯು.